ಅಪಾಯದಲ್ಲಿ ತುಂಗಭದ್ರಾ ಡ್ಯಾಮ್ ಕಟ್ ಆಗಿದ್ದ ಹೇಗೆ ಚೈನ್ ಲಿಂಕ್ ಗೇಟ್ ಡ್ಯಾಮ್ ನೀರು ಫುಲ್ ಖಾಲಿ ಮಾಡ್ತಾರಾ ಕಾಡಲಿದ್ಯಾ ಜಲಕ್ಷಾಮ ಆ 4 ಜಿಲ್ಲೆಗಳಿಗೆ ಜಲ ಸಂಕಷ್ಟ ಗೇಟ್ ರೆಡಿಯಾಗೋದು ಸದ್ಯಕ್ಕೆ ಅಸಾಧ್ಯನ ಗಟ್ಟಿ ಮುಟ್ಟಾದ ಟಿಬಿ ಡ್ಯಾಂನಲ್ಲೇಕೆ ಈ ಸಮಸ್ಯೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣನ ಉಳಿದ ಗೇಟ್ನಲ್ಲೂ ಸಮಸ್ಯೆ ಇದೆಯಾ ತಜ್ಞರು ಹೇಳೋದೇನು ಇದು ಈ ಹೊತ್ತಿನ ವಿಶೇಷ ಟಿಬಿ ಡ್ಯಾಮ್ ಡಬಲ್ ಟ್ರಬಲ್ ತುಂಗಭದ್ರಾ ಡ್ಯಾಮ್ ಈ ಡ್ಯಾಮ್ಗೆ 70 ವರ್ಷ ಆಯಸ್ಸು ಕಲ್ಯಾಣ ಕರ್ನಾಟಕದ 4 ಜಿಲ್ಲೆಗಳಿಗೆ ಹಾಗೂ ಆಂಧ್ರ ತೆಲಂಗಾಣ ರಾಜ್ಯದ ರೈತರಿಗೆ ಈ ಡ್ಯಾಮ್ ನೀರು ಜೀವನಾಡಿಯಾಗಿದೆ ಇಂತಹ ಡ್ಯಾಮ್ ಈಗ ಅಪಾಯಕ್ಕೆ ಸಿಲುಕಿದೆ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗಿ ಅಪಾರ ಪ್ರಮಾಣದ ನೀರು ನದಿಗೆ ಹರಿತಿದೆ ಸದ್ಯ ಇದನ್ನ ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋದು ದೊಡ್ಡ ಚಿಂತೆಗೆ ಕಾರಣವಾಗಿದೆ ಆ ಗೇಟ್ ರಿಪೇರಿ ಮಾಡಬೇಕು ಅಂದ್ರೆ ಡ್ಯಾಮ್ನ ಸಂಪೂರ್ಣ ನೀರು ಖಾಲಿ ಮಾಡಬೇಕಾಗತ್ತಾ ಆ ರೀತಿ ಮಾಡಿದ್ರೆ ರೈತರ ಕಥೆ ಏನು ಗಟ್ಟಿ ಮುಟ್ಟಾದ ಡ್ಯಾಮ್ನಲ್ಲೇ ಈ ಸಮಸ್ಯೆ ಎದುರಾಗಿದ್ದೇಕೆ ಇದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣವಾಯ್ತಾ ಉಳಿದ ಗೇಟ್ಗಳಲ್ಲಿ ಕೂಡ ಸಮಸ್ಯೆ ಇದೆಯಾ ಅನ್ನೋ ನಾನಾ ಪ್ರಶ್ನೆಗಳು ಉದ್ಭವವಾಗ್ತಿದೆ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ಭರ್ತಿಯಾಗಿತ್ತು ತುಂಗಭದ್ರಾ ಡ್ಯಾಮ್ ಫುಲ್ ಸಂತಸದಲ್ಲಿದ್ರು ರೈತರು ಶನಿವಾರ ರಾತ್ರಿ ಡ್ಯಾಮ್ನ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಅಪಾರ ಪ್ರಮಾಣದ ನೀರು ಹೊರಕ್ಕೆ ಹೆಚ್ಚಿದ ಆತಂಕ ಮಳೆ ಇಲ್ಲದೆ ಕಂಗಾಲಾಗಿದ್ದ ರಾಜ್ಯಕ್ಕೆ ಈ ಬಾರಿ ಮುಂಗಾರು ದೊಡ್ಡ ವರವನ್ನ ಕೊಟ್ಟಿದೆ ಮಳೆ ಚೆನ್ನಾಗಿ ಬಂದಿದ್ರಿಂದ ರಾಜ್ಯದ ಬಹುತೇಕ ಡ್ಯಾಂಗಳು ತುಂಬಿ ತುಳುಕ್ತಾ ಇದೆ ಆ ರೀತಿ ತುಂಬಿರುವ ಡ್ಯಾಂಗಳ ಪೈಕಿ ತುಂಗಭದ್ರಾ ಜಲಾಶಯ ಕೂಡ ಒಂದು ಆದರೆ ಈಗ ಆ ತುಂಗಭದ್ರಾ ಜಲಾಶಯಕ್ಕೆ ಅಪಾಯ ಎದುರಾಗಿದೆ ಶನಿವಾರ ರಾತ್ರಿ ಇದ್ದಕ್ಕಿದ್ದ ಹಾಗೆ ಡ್ಯಾಂನ 19ನೇ ಚೈನ್ ಲಿಂಕ್ ಗೇಟ್ ಕಟ್ ಆಗಿದ್ದು ಭಾರಿ ಪ್ರಮಾಣದ ನೀರು ನದಿಗೆ ಹರಿತಾ ಇದೆ ಒಂದೇ ಗೇಟ್ನಿಂದ 38,000 ಕ್ಯೂಸೆಕ್ ನೀರು ಹೊರಗೆ ಹರಿತಾ ಇದ್ದು ನದಿ ಪಾತ್ರದ ಜನರಲ್ಲಿ ಆತಂಕ ಶುರುವಾಗಿದೆ ನೋಡ್ತಾ ಇದೀವಿ ಇದು ಅಪಾರ ಪ್ರಮಾಣದ ನೀರು ಬಿಡ್ತಾ ಇದ್ರೆ ಈ ಕಾರಣಕ್ಕಾಗಿ ಈಗ 1 ಲಕ್ಷ ಬಿಟ್ಟಿದ್ದಾರೆ ಈಗ ಇನ್ನೂ ಜಾಸ್ತಿ ಆಗ್ತಿದೆ 2 ರಿಂದ 3 ಲಕ್ಷಕ್ಕೂ ಅಧಿಕ ಪ್ರಮಾಣದಲ್ಲಿ ನೀರು ಬಿಟ್ಟರೆ ಈ ಅಪಾಯದ ಮಟ್ಟ ಮೀರಿ ನೀರು ಹರಿತದೆ ಈ ಕಾರಣಕ್ಕಾಗಿ ಅದರ ನದಿ ಪಕ್ಕ ಇರುವಂಥ ಅನೇಕ ಗ್ರಾಮಗಳು ಸಹ ಮುಳುಗುವ ಹಂತಕ್ಕೆ ತಲುಪ್ತವೆ ಈಗಾಗಲೇ ಸಚಿವ ಶಿವತೇಜ ಹೇಳಿದ ಪ್ರಕಾರ 2,30,000 ಕ್ಯೂಸೆಕ್ ಬಿಟ್ಟರೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ 2,30,000 ಕ್ಯೂಸೆಕ್ ಅಧಿಕ ಬಿಟ್ಟರೆ ಕೆಲವು ಗ್ರಾಮಗಳಿಗೂ ನೀರು ನುಗ್ತಿದೆ ಸಾಕಷ್ಟು ಸಮಸ್ಯೆ ಉದ್ಭವಿಸುತ್ತೆ ಎಂಬುದು ಆ ಸಚಿವರ ಮಾತಾಗಿದೆ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈ ಭಾಗ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿತ್ತು ಖುಷಿಯಾಗಿದ್ದರು ಈ ಭಾಗದ ರೈತರಾಗಿರ್ಬೋದು ಜನಪ್ರತಿನಿಧಿಗಳಾಗಿದ್ದರು ಸಾರ್ವಜನಿಕರು ಈಗ ಖುಷಿಯಾಗಿದ್ದರು ಅದೇ ರೀತಿ CM ಸಿದ್ದರಾಮಯ್ಯ ಸಹ ಅಂದ್ರೆ ಇದೇ ತಿಂಗಳು 13ನೇ ತಾರೀಕಂದು ತುಂಗಭದ್ರಾ ಜಲಾಶಯಕ್ಕೆ ಬಾಗಿನ ಅರ್ಪಿಸೋಕ್ಕೂ ಸಹ ಮುಂದಾಗಿದ್ದರು ಆದರೆ ಈ ಒಂದು ಅವಘಡದಿಂದ ರೈತರಿಗಾಗಿರ್ಬೋದು ಜನಪ್ರತಿನಿಧಿಗಳಿಗೂ ಸಹ ಸಮಸ್ಯೆ ಆಗಿದೆ ತುಂಗಭದ್ರಾ ರಾಜ್ಯದ 2ನೇ ಅತಿ ದೊಡ್ಡ ಜಲಾಶಯ ಆಗಿದೆ ಸದ್ಯ ಈ ಬಾರಿ ಮಳೆಯಿಂದಾಗಿ ಈ ಡ್ಯಾಂ ಭರ್ತಿಯಾಗಿದೆ ಹಾಗಾಗಿ ಇದೇ 13ನೇ ತಾರೀಕಿನಂದು ಜಲಾಶಯಕ್ಕೆ ಬಾಗಿನ ಅರ್ಪಣೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಆದ್ರೆ ಅದಕ್ಕೂ ಮುಂಚೆನೇ ಡ್ಯಾಂನ 19ನೇ ಕ್ರೆಸ್ಟ್ ಗೇಟ್ ಒಡೆದಿದೆ ಭರ್ತಿಯಾಗಿದ್ದ ಡ್ಯಾಂಗೆ CM ಸಿದ್ದರಾಮಯ್ಯ ಬಾಗಿನ ಅರ್ಪಣೆ ಮಾಡುವ ಕಾರ್ಯಕ್ರಮ ನಿಗದಿಯಾಗಿತ್ತು ಅದಕ್ಕಾಗಿ ಶನಿವಾರವಷ್ಟೇ ಜಲಾಶಯಕ್ಕೆ ನೀರನ್ನ ಭರ್ತಿ ಮಾಡಲಾಗಿತ್ತು ಆದರೆ ಶನಿವಾರ ಮಧ್ಯರಾತ್ರಿಯಲ್ಲಿ 19ನೇ ಕ್ರೆಸ್ಟ್ ಗೇಟ್ ತುಂಡರಿಸಿ ಹೋಗಿದೆ ಹಾಗಾಗಿ ಒಂದೇ ಗೇಟ್ನಿಂದ 38,000 ಕ್ಯೂಸೆಕ್ ನೀರು ಹೊರಗೆ ಹರಿದು ಹೋಗಿದೆ 10ನೇ ತಾರೀಕು ಅಂದ್ರೆ ನಿನ್ನೆ ರಾತ್ರಿ 12:50 10 ಗೇಟ್ಗಳು ಕಾರ್ಯನಿರ್ವಹಿಸ್ತಾ ಇದ್ವು 10 ಗೇಟಲ್ಲಿ 19ನೇ ಗೇಟ್ ಏನಿದೆ ಅದು ಕೂಡಲೇ ಶೈನ್ ಡ್ಯಾಮೇಜ್ ಆಗಿ ಆ ಗೇಟ್ ಕಟ್ಟಾಗಿ ಹೋಗಿ ಅಲ್ಲಿ ನಿಂತ್ಕೊಂಡಿದೆ ಅದನ್ನು ತಾವೆಲ್ಲ ನೀವು ನೋಡ್ಬೋದು ಬಿದ್ದಿದೆ ಅಲ್ಲಿಗೆ ಕೂಡಲೇ ನಮಗೆ ಭಾಳ ಪ್ರೆಷರ್ ಬಿಲ್ಡಪ್ ಆಗ್ತು ನಮ್ಮ ಮಂತ್ರಿಗಳು ಕೂಡ ವಿದಿನ್ 1 ಅವರ್ ಅವರು ಇಲ್ಲಿಗೆ ಸ್ಪಾಟ್ಗೆ ಕೂಡ ಬಂದರು ಡ್ಯಾಮ್ಗೆ ಭಾಳ ಡ್ಯಾಮೇಜ್ ಆಗುವಂಥ ಒಂದು ಪರಿಸ್ಥಿತಿ ಕೂಡ ಇತ್ತು ಕೂಡಲೇ ಅವರೆಲ್ಲ ಸೇರಿ ನಿರ್ಧಾರವನ್ನು ತೆಗೆದುಕೊಂಡು ಎಲ್ಲ ಗೇಟನ್ನು ಓಪನ್ ಮಾಡಲಿಕ್ಕೆ ತೀರ್ಮಾನವನ್ನು ನಾವು ಮಾಡಿದ್ದೇವೆ ಇಲ್ಲಾಂದರೆ ನಮಗೆ ಡ್ಯಾಮ್ಗೆ ಹೆಚ್ಚು ಕಮ್ಮಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ತಕ್ಷಣ ನಮ್ಮ ಮ್ಯಾನೇಜ್ಮೆಂಟ್ ಅಥಾರಿಟಿಯವರು ಕೊಪ್ಪಳ ವಿಜಯನಗರ ರಾಯಚೂರು ಮತ್ತು ಕರ್ನೂಲು ಡಿಸ್ಟಿಕ್ನ ಎಲ್ಲ
ಸಂಬಂಧಪಟ್ಟಂತ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ವಿಚಾರವನ್ನು ತಿಳಿಸಿದ್ದಾರೆ. ಮಳೆಯಿಂದಾಗಿ ಹೊಸಪೇಟೆ ನಗರದ ಹೊರಭಾಗದಲ್ಲಿರುವ ತುಂಗಭದ್ರಾ ಡ್ಯಾಂ ಸಂಪೂರ್ಣ ಭರ್ತಿಯಾಗಿದ್ದರಿಂದ ಜಲಾಶಯ ಗೇಟ್ಗೆ ಭಾರಿ ಹಾನಿಯಾಗಿದೆ. ಹಾಗಾಗಿ ಜಲಾಶಯದ ನೀರಿನ ಒತ್ತಡಕ್ಕೆ ಗೇಟ್ ಕಿತ್ತು ಹೋಗಿದೆ. ತನ್ನಿಂದ ತಾನೇ ಡ್ಯಾಂ ಗೇಟ್ ಓಪನ್ ಆಗಿದೆ. ನೀರು ಅಪಾರ ಪ್ರಮಾಣದಲ್ಲಿ ಹೊರಗೆ ಹರಿತಾ ಇದೆ. ಜಲಾಶಯದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಚೈನ್ ಲಿಂಕ್ ತುಂಡಾಗಿದೆ. ಜಲಾಶಯ ಭರ್ತಿಯಾಗಿರೋದ್ರಿಂದ ಈ ವೇಳೆ ಗೇಟ್ ದುರಸ್ತಿ ಮಾಡುವುದು ಅಸಾಧ್ಯ ಎನ್ನಲಾಗ್ತಾ ಇದೆ. ಈಗ 1 TMC ನೀರು ಕಡಿಮೆ ಆದರೂ ಕೂಡ ನಮ್ಮ ರೈತರಿಗೆ ಎರಡನೇ ಬೆಳೆಗೆ ಸಮಸ್ಯೆ ಆಗುತ್ತೆ. ಎಲ್ಲ ಎರಡನೇ ಬೆಳೆಗೂ ಆಗುತ್ತೆ, ಒಂದನೇ ಬೆಳೆಗೂ ಆಗುತ್ತೆ. ನೀರೇನಾದ್ರು ಪೋಲಾಯಿತು, ಅರ್ಧ TMC ನೀರನ್ನು ನಾವು ಭದ್ರದಿಂದ ತರಿಸ್ತೀವಿ ಗೊತ್ತಾ, ಬಹಳ ಕಷ್ಟ ಇದೆ. ಕಂಪ್ಲಿ ಪಟ್ಟಣದ ಜನರಿಗೆ ಹೆಚ್ಚಿದ ಆತಂಕ. ನದಿ ಪಾತ್ರದ ಜನರಿಗೆ ತಪ್ಪಿದ್ದಲ್ವಾ ಜಾಗರಣೆ. ಮುಳುಗಿದವು ಹಂಪಿ ಸ್ಮಾರಕಗಳು. ಓವರ್ಲೋಡ್ನಿಂದಾಗಿ ತುಂಗಭದ್ರಾ ಡ್ಯಾಂ ಗೇಟ್ ಕಿತ್ತು ಹೋಗಿರೋದ್ರಿಂದ ಕಂಪ್ಲಿ ಪಟ್ಟಣದ ಜನರಿಗೆ ಆತಂಕ ಹೆಚ್ಚಾಗಿದೆ. ಹೆಚ್ಚಿನ ಜನರು ನದಿಯತ್ತ ಬರ್ತಾ ಇದ್ದಾರೆ. ಈಗಾಗಲೇ ಕಂಪ್ಲಿ ಪಟ್ಟಣದ ಕೋಟಿ ಪ್ರದೇಶದ ಜನರಿಗೆ ಎಚ್ಚರಿಕೆ ಸಂದೇಶ ಕೂಡ ರವಾನೆ ಮಾಡಲಾಗಿದೆ. ಗೇಟ್ ಒಡೆದು ಹೋಗಿರೋದ್ರಿಂದ ಕಂಪ್ಲಿಯ ಕೋಟಿ ಪ್ರದೇಶದ ಜನ ಜಾಗರಣೆ ಮಾಡುವ ಪರಿಸ್ಥಿತಿ ಎದುರಾಗಿದೆ. ಇನ್ನು ನದಿ ಪಾತ್ರದ ಜನರಿಗೆ ಟಿಬಿ ಬೋರ್ಡ್ನಿಂದಲೇ ಎಚ್ಚರಿಕೆ ರವಾನೆ ಮಾಡಲಾಗಿದೆ. ಕಂಪ್ಲಿ ಸೇತುವೆಗೆ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ನದಿ ಪಾತ್ರಕ್ಕೆ ಬಂದ ಜನರನ್ನ ಪೊಲೀಸರು ಹಿಂದಿರುಗಿಸಿ ಕಳಿಸಿದ್ದಾರೆ. ನದಿ ಸಂಪರ್ಕದ ರಸ್ತೆಯಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಯಾವುದೇ ಕ್ಷಣದಲ್ಲಿ ನದಿಯ ನೀರಿನ ಪ್ರಮಾಣ ಹೆಚ್ಚಳ ಆಗುವ ಸಾಧ್ಯತೆ ದಟ್ಟವಾಗಿದೆ. ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ನ ಚೈನ್ ಲಿಂಕ್ ಕಟ್ ಆಗಿದ್ರಿಂದಾಗಿ ಈಗಾಗಲೇ ತುಂಗಭದ್ರಾ ನದಿಗೆ ಜಲಾಶಯದಿಂದ 1 ಲಕ್ಷ ಕ್ಯೂಸೆಕ್ ನೀರನ್ನು ಹರಿಬಿಡಲಾಗ್ತಾ ಇದೆ. ಮತ್ತಷ್ಟು ಪ್ರಮಾಣದ ನೀರನ್ನು ನದಿಗೆ ಹರಿಬಿಟ್ಟಿದ್ದಾದ್ರೆ ಗಂಗಾವತಿಯಿಂದ ಬಳ್ಳಾರಿಗೆ ಸಂಪರ್ಕ ಕಲ್ಪಿಸತಕ್ಕಂಥ ಕಂಪ್ಲಿ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗಲಿದೆ. ನನಗೆ ಇದೇ ಸೇತುವೆ ಮೇಲ್ಭಾಗದಲ್ಲಿರುವಂಥದ್ದು. ಈಗಾಗಲೇ ಅಧಿಕಾರಿಗಳಿರುವ ಮಾಹಿತಿ ಪ್ರಕಾರ 2 ಲಕ್ಷ ಕ್ಯೂಸೆಕ್ಗೂ ಅಧಿಕ ನೀರನ್ನು ಈಗಾಗಲೇ ನದಿಗೆ ಬಿಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಒಂದು ವೇಳೆ ಅಷ್ಟು ಪ್ರಮಾಣದ ನೀರನ್ನು ನದಿಗೆ ಹರಿಬಿಟ್ಟಿದೆ ಆದರೆ ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಆಗಲಿದೆ. ಮತ್ತೆ ಗಂಗಾವತಿಗೆ ಅಂದರೆ ಕಂಪ್ಲಿಯಿಂದ ಗಂಗಾವತಿಗೆ ಸಂಪರ್ಕ ಏನಿತ್ತು ಅದು ಸಂಪೂರ್ಣವಾಗಿ ಕಡಿತವಾಗಲಿದೆ. ಯಾಕಂದ್ರೆ ಕಂಪ್ಲಿಯಿಂದ ನೇರ ಪ್ರಮುಖವಾಗಿ ಅದೆಷ್ಟೋ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಗಂಗಾವತಿಗೆ ಹೋಗ್ತಾರೆ, ಮತ್ತೆ ಆಸ್ಪತ್ರೆಗೂ ಸಹಿತ ರೋಗಿಗಳನ್ನು ನೇರವಾಗಿ ಗಂಗಾವತಿಗೆ ಕರ್ಕೊಂಡು ಹೋಗ್ಲಾಗ್ತಿತ್ತು. ಆದರೆ ಸದ್ಯಕ್ಕೀಗ ಸೇತುವೆ ಬಂದಾದ್ರೆ, ಸೇತುವೆ ಒಂದು ವೇಳೆ ಬಂದಾಗಿದ್ದೆ ಆದರೆ ರೋಗಿಗಳಿಗೂ ಸಮಸ್ಯೆ ಆಗುತ್ತೆ, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಸಮಸ್ಯೆ ಆಗುತ್ತೆ. ಮತ್ತೊಂದು ಕಡೆಗೆ ನಿತ್ಯವೂ ಕೂಡ ವ್ಯಾಪಾರ ವಹಿವಾಟಿಗೋಸ್ಕರ ಕೂಲಿ ಕೆಲಸಕ್ಕೆ ಹೋಗ್ತಕ್ಕಂಥ ಎಲ್ಲರಿಗೂ ಕೂಡ ಸಮಸ್ಯೆ ಆಗ್ತಕ್ಕಂಥ ಭೀತಿ ಶುರುವಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದಾಗಿ ನಮಗೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಈ ಒಂದು ಕಂಪ್ಲಿ ಸೇತುವೆ ಮುಳುಗಡೆ ಆಗೋದ್ರಿಂದಾಗಿ ನಿತ್ಯವೂ ಕೂಡ ಗಂಗಾವತಿಗೆ ಹೋಗ್ತಕ್ಕಂಥ ಶಾಲಾ ಕಾಲೇಜಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಆಸ್ಪತ್ರೆಗಳಿಗೆ ಹೋಗ್ತಕ್ಕಂಥವ್ರಿಗೂ ಸಹಿತ ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ. ಇಲ್ಲಾಂದ್ರೆ ನಾವು ಇಲ್ಲಿ ಕಡೆ ಬಾಗಿಲಿಂದ ಹೋಗ್ಬೇಕಾಗುತ್ತೆ, ಅದು 20 ಕಿಲೋಮೀಟರ್ ಹೆಚ್ಚುವರಿ ಆಗುತ್ತೆ. ಇಲ್ಲಿಂದ ಏನಾದರೂ ಎಮರ್ಜೆನ್ಸಿಗೆ ಹೋಗ್ಬೇಕಾದ್ರೆ ಸಮಸ್ಯೆ ಆಗುತ್ತೆ. ಇದೆಲ್ಲದಕ್ಕೂ ಕೂಡ ನೇರವಾಗಿ ಅಧಿಕಾರಿಗಳ ಹೊಣೆ ಅನ್ನುವಂಥ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ನದಿಗೆ ನೀರು ಹರಿಬಿಟ್ಟಿರೋದ್ರಿಂದ ಹಂಪಿಯ ಸ್ಮಾರಕಗಳು ಮತ್ತೊಮ್ಮೆ ಮುಳುಗಡೆಯಾಗಿದೆ. ಸಾಲು ಮಂಟಪ, ಜನಿವಾರ ಮಂಟಪ, ಧಾರ್ಮಿಕ ವಿಧಿವಿಧಾನಗಳ ಮಂಟಪ, ಪುರಂದರದಾಸರ ಮಂಟಪ ಮುಳುಗಡೆಯಾಗಿದೆ. ಇದರಿಂದಾಗಿ ಸ್ಥಳೀಯ ನಿವಾಸಿಗಳಿಗೆ ಆತಂಕ ಹೆಚ್ಚಾಗಿದೆ. ಮಳೆಯಿಂದಾಗಿ ಕಳೆದ ತಿಂಗಳಲ್ಲಿ ಸ್ಮಾರಕಗಳು ಮುಳುಗಡೆಯಾಗಿದ್ವು. ಈಗ ಕ್ರಸ್ಟ್ ಗೇಟ್ ತುಂಡಾಗಿರೋದ್ರಿಂದ ನೀರು ಹೆಚ್ಚಾಗಿ ಹೊರಬರ್ತಾ ಇರೋದ್ರಿಂದ ಹಂಪಿಯಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನದಿ ತೀರಕ್ಕೆ ಹೋಗದಂತೆ ಜನರಿಗೆ ಎಚ್ಚರಿಕೆ ಕೊಡಲಾಗಿದೆ. ಬರಿದಾಗಲಿದೆಯಾ ತುಂಗಭದ್ರಾ ಡ್ಯಾಂ? ನೀರು ಖಾಲಿ ಮಾಡೋದು ಅನಿವಾರ್ಯವಾಗಿದೆಯಾ? ನೀರು ಖಾಲಿ ಮಾಡಿದ್ರಷ್ಟೇ ರಿಪೇರಿ ಸಾಧ್ಯನಾ? ಡ್ಯಾಂನ 19ನೇ ಚೈನ್ ಲಿಂಕ್ ಗೇಟ್ ಕಟ್ ಆಗಿರೋದ್ರಿಂದ ಆ ಗೇಟ್ನಿಂದ ಯಥೇಚ್ಛವಾಗಿ ನೀರು ಹೊರಕ್ಕೆ ಹರಿತಾ ಇದೆ. ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಕಾರಣ ಡ್ಯಾಮ್ ತುಂಬಾ ನೀರಿದೆ. ಹಾಗಾಗಿ ಎಲ್ಲಾ ಗೇಟ್ಗಳನ್ನ ಓಪನ್ ಮಾಡಿ ನೀರು ಹೊರಕ್ಕೆ ಬಿಡೋಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಸದ್ಯ ಗೇಟ್ ದುರಸ್ತಿ ಮಾಡಬೇಕಂದ್ರೆ 50 TMC ನೀರು ಹೊರಬಿಡಲೇಬೇಕಾದ ಪರಿಸ್ಥಿತಿ ಎದುರಾಗಿದೆ ಎನ್ನಲಾಗ್ತಾ ಇದೆ. 105 TMCಯಲ್ಲಿ 55ರಿಂದ 65 TMC ತನಕ ನೀರು ಖಾಲಿ ಮಾಡೋದು ಅನಿವಾರ್ಯ ಆಗಿದೆ. 1633 ಅಡಿಯಲ್ಲಿ 20ರಿಂದ 21 ಅಡಿಯಷ್ಟು ನೀರು ಖಾಲಿ ಆದ್ರೆ ಮಾತ್ರ ಗೇಟ್ ದುರಸ್ತಿ ಕಾರ್ಯ ಸಾಧ್ಯ ಆಗುತ್ತೆ. ನೀರು ಖಾಲಿ ಮಾಡೋದಕ್ಕೆ 4-5 ದಿನ ಬೇಕಾಗಬಹುದು. ನೀರು ಖಾಲಿಯಾದ ನಂತರದಲ್ಲಿ ದುರಸ್ತಿ ಮಾಡೋದಕ್ಕೆ 7ರಿಂದ 8 ದಿನ ಬೇಕಾಗುತ್ತೆ ಎನ್ನಲಾಗಿದೆ. ಹಾಗಾದ್ರೆ ಪ್ರಸ್ತುತ ಡ್ಯಾಂನಲ್ಲಿ ನೀರಿನ ಮಟ್ಟ ಎಷ್ಟಿದೆ ಗೊತ್ತಾ? ಟಿಬಿ ಡ್ಯಾಂ ನೀರಿನ ಮಟ್ಟ ಕಳೆದ 2 ವಾರಗಳಿಂದ ಸುರಿದ ಭಾರಿ ಮಳೆಗೆ ತುಂಗಭದ್ರಾ ಜಲಾಶಯ ತುಂಬಿ ತುಳುಕ್ತಾ ಇದೆ. ಪ್ರಸ್ತುತ ಜಲಾಶಯದಲ್ಲಿ ಗರಿಷ್ಠ ಮಟ್ಟದ ನೀರು ಸಂಗ್ರಹ ಆಗಿದೆ. ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. 105 TMC ಸಾಮರ್ಥ್ಯದ ಜಲಾಶಯದಲ್ಲಿ ಶನಿವಾರದ ಅಂತ್ಯಕ್ಕೆ 104.5 TMC ನೀರು ಸಂಗ್ರಹ ಆಗಿತ್ತು. ಗರಿಷ್ಠ 497.7 ಅಡಿ ನೀರಿನ ಮಟ್ಟ ಇದ್ದು 497.6 ಅಡಿಯಷ್ಟು ನೀರು ಸಂಗ್ರಹ ಆಗಿದೆ. ಈಗ ಗೇಟ್ ಚೈನ್ ಲಿಂಕ್ ಕಟ್ ಆಗಿರೋದ್ರಿಂದ ಅಪಾರ ಪ್ರಮಾಣದಲ್ಲಿ ನೀರು ಹೊರಕ್ಕೆ ಹರಿತಾ ಇದೆ. ನುರಿತ ತಜ್ಞರು ಬಂದರೂ ಗೇಟ್ ದುರಸ್ತಿಗೆ 2 ವಾರಗಳ ಕಾಲ ಸಮಯ ಬೇಕಾಗಬಹುದು. ಹಾಗಾಗಿ 2 ವಾರಗಳ ಕಾಲ ನೀರು ಪೋಲು ಅನಿವಾರ್ಯ ಎನ್ನಲಾಗ್ತಾ ಇದೆ. ಕಲ್ಯಾಣ ಕರ್ನಾಟಕದ 4 ಜಿಲ್ಲೆಯ ರೈತರಿಗೆ ಸಂಕಷ್ಟ. 4 ಜಿಲ್ಲೆಯ ಜನರಿಗೆ ಮತ್ತೆ ಕಾಡಲಿದೆ ಜಲಕ್ಷಾಮ.
ಆಂಧ್ರ ಪ್ರದೇಶ ತೆಲಂಗಾಣ ರೈತರಿಗೆ ಎದುರಾಗಲಿದೆ ಸಂಕಷ್ಟ. 65 ಟಿಎಂಸಿ ನೀರು ಖಾಲಿಯಾದ್ರೆ ಒಂದು ಬೆಳೆಗೂ ನೀರು ಸಾಲಲ್ಲ. ತುಂಗಭದ್ರಾ ಜಲಾಶಯದ ನೀರಿನ ಮೇಲೆ ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ ರಾಜ್ಯಗಳ ಹಕ್ಕಿದೆ. ಈ ಡ್ಯಾಂನಲ್ಲಿರುವ ನೀರು ರಾಜ್ಯದ ಕೊಪ್ಪಳ, ರಾಯಚೂರು, ಬಳ್ಳಾರಿ, ವಿಜಯನಗರ ಜಿಲ್ಲೆ ಮತ್ತು ಆಂಧ್ರ ಪ್ರದೇಶ, ತೆಲಂಗಾಣ ರಾಜ್ಯದ ಅನೇಕ ಜಿಲ್ಲೆಗಳಿಗೆ ಕುಡಿಯೋ ನೀರು ಹಾಗೂ ಕೃಷಿಗೆ ಪ್ರಮುಖ ನೀರಿನ ಮೂಲವಾಗಿದೆ. ಈಗ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗಿರೋದ್ರಿಂದ ಹೊರಕ್ಕೆ ಹರಿತಾ ಇರುವ ನೀರನ್ನ ಕಂಟ್ರೋಲ್ ಮಾಡೋದು ಸಾಧ್ಯ ಆಗ್ತಾ ಇಲ್ಲ. ಇದೇ ರೀತಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಹೋದ್ರೆ ಮುಂದಿನ ದಿನಗಳಲ್ಲಿ ಆ ಭಾಗದಲ್ಲಿ ಕುಡಿಯೋ ನೀರಿಗೆ ಹಾಗೂ ಕೃಷಿಗೆ ತೊಂದರೆ ಎದುರಾಗಲಿದೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಟಿಬಿ ಡ್ಯಾಂ ಕ್ರಸ್ಟ್ ಗೇಟ್ ಕಟ್ನಿಂದ ಹಲವು ಅವಾಂತರ ಸೃಷ್ಟಿಯಾಗಿದೆ. 6 ಲಕ್ಷ ಹೆಕ್ಟೇರ್ ಪ್ರದೇಶದ ರೈತರ ಜೀವದ ಲಿಂಕ್ ಕಟ್ ಆಗಿದೆ. ಕಳೆದ ವರ್ಷವೂ 2 ಬೆಳೆ ಬೆಳೆಯೋಕೆ ಕನಸು ಕಂಡಿದ್ರು ರೈತರು, ಆದ್ರೆ ಅದಾಗಿರ್ಲಿಲ್ಲ. ಈ ಬಾರಿ ಮಳೆ ಚೆನ್ನಾಗಿ ಆಗಿ ಡ್ಯಾಂ ಭರ್ತಿಯಾಗಿದ್ರಿಂದ ಬೆಳೆ ಬೆಳೆಯುವ ಕನಸು ಹೊತ್ತಿದ್ರು. ಆದ್ರೆ ಈಗ ಡ್ಯಾಂ ಗೇಟ್ ಚೈನ್ ಲಿಂಕ್ ಕಟ್ ಆಗಿರೋದ್ರಿಂದ ನೀರು ಪೋಲಾಗ್ತಾ ಇದೆ. 65 ಟಿಎಂಸಿ ನೀರು ಖಾಲಿ ಆದ್ರೆ ಒಂದು ಬೆಳೆಗೂ ನೀರು ಸಾಲಲ್ಲ. ಕಲ್ಯಾಣ ಕರ್ನಾಟಕದ 4 ಜಿಲ್ಲೆಯ ರೈತರಿಗೆ ಸಂಕಷ್ಟ ಎದುರಾಗಲಿದೆ. ಜೊತೆಗೆ ಆಂಧ್ರ, ತೆಲಂಗಾಣದ ರೈತರ ಕನಸಿಗೂ ಕೊಳ್ಳಿ ಇಟ್ಟಂತಾಗಲಿದೆ. ಕರ್ನಾಟಕದ 4 ಜಿಲ್ಲೆಯ ಜನರಿಗೆ ಮತ್ತೆ ಜಲಕ್ಷಾಮ ಕಾಡಲಿದೆ. ಬಹುದೊಡ್ಡದಾದಂಥ ಪ್ರಾಜೆಕ್ಟ್ಗೆ 3 ಜಿಲ್ಲೆ ಮತ್ತು ಆಂಧ್ರದ, ತೆಲಂಗಾಣದ್ದು ಸುಮಾರು ಈ ಕರ್ನಾಟಕದ 10 ಲಕ್ಷ ಎಕರೆ ಭೂಮಿ ರೈತರು ಇದನ್ನು ನಂಬಿಕೊಂಡಾರ. ಆಂಧ್ರದ 6 ಲಕ್ಷ ಎಕರೆ ರೈತರು ಇದನ್ನು ನಂಬಿಕೊಂಡಾರ. ಆದ್ರೆ ಇವತ್ತು ಇದನ್ನು ನೋಡಿದ್ರೆ ಅವ್ರಿಗೆ ಎಂಥ ಆಘಾತ ಆಗ್ಬೋದು ಅನ್ನೋದನ್ನು ಊಹಿಸೋಕೆ ಆಗೋದಿಲ್ಲ. ಇದು ಯಾರು ನೀರಿನ ಬೆಲೆ ಗುರ್ತೈತೋ, ಯಾರು ರೈತರ ಕಷ್ಟ ನೋವು ಗುರ್ತದೋ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಏನು ನೋಡಿದಂಥವ್ರಿಗೆ ಅರ್ಥ ಆಗಲಿಕ್ಕಿಲ್ಲ ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ದುರಂತ ಇದು. ತುಂಗಭದ್ರಾ ಡ್ಯಾಂ ಗೇಟ್ ಚೈನ್ ಲಿಂಕ್ ಕಟ್ ಆಗಿರೋದ್ರಿಂದ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಯಾಕಂದ್ರೆ ನೀರು ಪೋಲ ಆಗ್ತಾ ಇರೋದ್ರಿಂದ ರೈತರಿಗೆ ಮುಂದೆ ಬೆಳೆಗೆ ನೀರು ಸಿಗೋದಿರ್ಲಿ, ಈಗ ಬೆಳೆದಿರುವ ಬೆಳೆ ಕೂಡ ಉಳಿಯದಂತೆ ಮುಳುಗಡೆ ಆಗಲಿದೆ. ಹಾಗಾಗಿ ಆಕ್ರೋಶ ಹೆಚ್ಚಾಗ್ತಾ ಇದೆ. ತುಂಗಭದ್ರಾ ಡ್ಯಾಂನ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗಿರೋದ್ರಿಂದ ಡ್ಯಾಂ ನಿರ್ವಹಣೆಯನ್ನ ಅಧಿಕಾರಿಗಳು ಸರಿಯಾಗಿ ಮಾಡಿಲ್ಲ ಅನ್ನೋ ಆರೋಪ ಕೇಳಿ ಬರ್ತಿದೆ. ಹಾಗಾದ್ರೆ ತಪ್ಪು ಯಾರದ್ದು? ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಈ ಅನಾಹುತವಾಯ್ತಾ? ತಜ್ಞರು ಈ ಬಗ್ಗೆ ಹೇಳೋದೇನು? ರಿಪೋರ್ಟ್ ಇಲ್ಲಿದೆ. ತುಂಗಭದ್ರಾ ಡ್ಯಾಂ ಸರಿಯಾಗಿ ನಿರ್ವಹಣೆ ಮಾಡಿಲ್ವಾ? 2 ವರ್ಷ ಜಲಾಶಯ ಖಾಲಿ ಇದ್ರೂ ಪರಿಶೀಲನೆ ಮಾಡಿಲ್ವಾ? ಅಧಿಕಾರಿಗಳ ನಿರ್ಲಕ್ಷ್ಯವೇ ಅನಾಹುತಕ್ಕೆ ಕಾರಣನಾ? ಟಿಬಿ ಡ್ಯಾಂ ತುಂಬಾ ಹಳೆಯದಾದ ಡ್ಯಾಂ ಆಗಿದೆ. ಆದ್ರೂ ಗಟ್ಟಿಮುಟ್ಟಾದ ಜಲಾಶಯ ಇದು. ಇಂತಹ ಗಟ್ಟಿಮುಟ್ಟಾದ ಡ್ಯಾಂನಲ್ಲೇ ಸಮಸ್ಯೆ ಎದುರಾಗಿರೋದು ಯಾಕೆ ಅನ್ನೋ ಪ್ರಶ್ನೆ ಕಾಡೋಕೆ ಶುರುವಾಗಿದೆ. ಕ್ರಸ್ಟ್ ಗೇಟ್ ಮುರಿದು ಬಿದ್ದಿರೋದಕ್ಕೆ ಕಾರಣ ನೀರಿನ ಒತ್ತಡವೇ ಇರಬಹುದು. ಆದ್ರೆ ಡ್ಯಾಂ ನಿರ್ವಹಣೆಯನ್ನ ಸರಿಯಾಗಿ ಮಾಡದೆ ಹೋಗಿರೋದೇ ಕಾರಣ ಆಗಿದೆಯಾ? ಅಧಿಕಾರಿಗಳ ನಿರ್ಲಕ್ಷ್ಯವೇ ಈ ಅನಾಹುತಕ್ಕೆ ಕಾರಣ ಆಯ್ತಾ ಅನ್ನೋ ಅನುಮಾನ ಮೂಡೋಕೆ ಆರಂಭ ಆಗಿದೆ. 70 ಕಿಲೋಮೀಟರ್ ವರೆಗೆ ನೀರಿನ ಒತ್ತಡ ಇರೋದ್ರಿಂದ ಸುಮಾರು 60ಕ್ಕೂ ಹೆಚ್ಚು ಟಿಎಂಸಿ ಹೆಚ್ಚು ನೀರು ಸಂಗ್ರಹ ಆಗಿರೋದ್ರಿಂದ ಈ ಒಂದು ಗೇಟ್ ಕಟ್ ಆಗಲಿಕ್ಕೆ ಕಾರಣ ಆಗಿದೆ. ಇವತ್ತು ಟೆಕ್ನಿಕಲ್ ಟೀಮ್ ಬರ್ತಾ ಇದ್ದಾರೆ. ಟಿಬಿ ಬೋರ್ಡ್ನವರು ಪ್ರತಿ ವರ್ಷ ಏನು ಮೇಂಟೆನೆನ್ಸ್ ಮಾಡಬೇಕಾಗಿತ್ತು, ಈ ವರ್ಷ ಯಾವ ರೀತಿ ಮೇಂಟೆನೆನ್ಸ್ ಮಾಡಿದ್ದಾರೆ, ಏನೋ ಒಂದು ನೆಗ್ಲಿಜೆನ್ಸಿಯಿಂದ ಇದಾಗಿದೆ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗಿರೋದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿಯಂತಿದೆ. ಜಲಾಶಯದ ಇಂತಹ ಗೇಟ್ಗಳನ್ನ ರಿಪೇರಿ ಮಾಡಬೇಕು ಅಂದ್ರೆ ಡ್ಯಾಂ ತುಂಬಿರುವ ಸಮಯದಲ್ಲಾಗಲ್ಲ. ಹಾಗಾಗಿ ಜಲಾಶಯ ಖಾಲಿ ಇದ್ದಾಗಲೇ ಸರಿಯಾಗಿ ಎಲ್ಲವನ್ನ ಚೆಕ್ ಮಾಡ್ಕೊಳ್ಬೇಕು. ಕಳೆದ 2 ವರ್ಷಗಳಿಂದ ಜಲಾಶಯ ತುಂಬಿರಲಿಲ್ಲ, ಡ್ಯಾಂ ಖಾಲಿನೇ ಇತ್ತು. 2022ರಲ್ಲಿ ತುಂಗಭದ್ರಾ ಜಲಾಶಯ ಭರ್ತಿಯಾಗಿತ್ತು. ಆ ನಂತರದಲ್ಲಿ ಈ ವರ್ಷವೇ ಜಲಾಶಯ ಭರ್ತಿಯಾಗಿರೋದು. ಈ 2 ವರ್ಷಗಳಲ್ಲಿ ಗೇಟ್ಗಳನ್ನ ಪರಿಶೀಲನೆ ಮಾಡಿ ಸಮಸ್ಯೆ ಸರಿ ಮಾಡದೆ ನಿರ್ಲಕ್ಷ್ಯವನ್ನು ತೋರಿದ್ದಾರೆ. ಕೇವಲ ಎಸಿ ರೂಮ್ನಲ್ಲಿ ಕೂತು ಅಧಿಕಾರವನ್ನು ಚಲಾಯಿಸಿದ್ದಾರೆ. ಆ ನಿರ್ಲಕ್ಷ್ಯವೇ ಈ ದುರಂತಕ್ಕೆ ಕಾರಣ ಆಗಿದೆ ಅನ್ನೋ ಆರೋಪ ಕೇಳಿಬರ್ತಿದೆ. ಈ ಬಾರಿ ಜಲಾಶಯ ಭರ್ತಿಯಾಗಿದ್ದರಿಂದ 2 ಬೆಳೆ ಬೆಳೆಯುವ ಆಶಾಭಾವನೆಯಲ್ಲಿದ್ರು ಅನ್ನದಾತರು. ಆದರೆ ಅನ್ನದಾತರ ಕನಸಿಗೆ ಬೆಂಕಿ ಇಟ್ಟಿದೆ ಟಿಬಿ ಬೋರ್ಡ್ ಅಧಿಕಾರಿಗಳ ನಿರ್ಲಕ್ಷ್ಯತನ. ಸರ್ ಹೌದು ಸರ್, ನಾವು ಅಧಿಕಾರಿಗಳ ನಿರ್ಲಕ್ಷ್ಯತನ ಅನ್ನೋದಕ್ಕಿಂತ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಈ ಒಂದು ಪ್ರಾಜೆಕ್ಟ್ನ ಅವರು ರೆಸ್ಪಾನ್ಸಿಬಲ್ ಆಗಿ ತಗೊಂತಿಲ್ಲ. ಇಲ್ಲಿ ಒಂದು ಜನ ಸಮಸ್ಯೆನ ಅವರು ಗಟ್ಟಿಯಾಗಿ ಅರ್ಥ ಮಾಡ್ಕೊಂತಿಲ್ಲ. ಸರ್ ಅವ್ರು ಏನು ಮಾಡ್ತಾರೆ, ಎಸಿಯಲ್ಲಿ ಹೋಗ್ತಾರೆ, ಬರ್ತಾರೆ, ಕುಂದಿರ್ತಾರೆ. ಅವರಿಗೂ ಸಮಸ್ಯೆ ಗೊತ್ತಿದೆ, ಖಂಡಿತವಾಗಿ ಗೊತ್ತಿದೆ, ಅವ್ರಿಗೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಜನರಿಗೆ ಸಮಸ್ಯೆ ಆಗ್ತಿದೆ, ಬಟ್ ಆ ಸಮಸ್ಯೆನ ಪರಿಹಾರ ರೂಪದಲ್ಲಿ ಬರ್ತಾ ಇಲ್ಲ. ಅದನ್ನ ಅಷ್ಟೇ ನಾ ಹೇಳ್ತೇನೆ. ಕ್ರಸ್ಟ್ ಗೇಟ್ ಮುರಿಯಲು ಕಾರಣವೇನು? ತುಂಗಭದ್ರಾ ಡ್ಯಾಂ ತೀರಾ ಹಳೆಯದಾಗಿದ್ದು ಡ್ಯಾಂ ನಿರ್ವಹಣೆ ಮಾಡಿಲ್ಲ. ಮೊದಲಿಗೆ
ಸ್ಟಾಪ್ ಲಾಕ್ ಗೇಟ್ ನಿರ್ಮಾಣ ಮಾಡಬೇಕಾಗಿತ್ತು. ಆ ರೀತಿ ಮಾಡಿದ್ರೆ ಸ್ಟಾಪ್ ಲಾಕ್ ಗೇಟ್ ಹಾಕಿ ನೀರನ್ನ ತಡಿಬಹುದಾಗಿತ್ತು. ಡ್ಯಾಂನ 33 ಟಿಎಂಸಿ ಹೂಳು ತೆರವು ಮಾಡದೆ ನಿರ್ಲಕ್ಷ್ಯವನ್ನ ತೋರಲಾಗಿದೆ. 2 ವರ್ಷ ಡ್ಯಾಂ ಖಾಲಿ ಇದ್ರೂ ಪರಿಶೀಲನೆ ಮಾಡದೆ ನಿರ್ಲಕ್ಷ್ಯವನ್ನ ತೋರಲಾಗಿದೆ. ಎಲ್ಲ ಡ್ಯಾಮ್ಗಳಿಗೂ ಈಗ ಈ ನಡುವೆ ಈಗ 20-30 ವರ್ಷದಿಂದ ನಾವು ಕಟ್ಟಿರೋ ಡ್ಯಾಮ್ಗಳಿಗೆ ಒಂದು ಸ್ಟಾಪ್ ಲಾಕ್ ಗೇಟ್ ಅಂತ ಒಂದು ಫಿಕ್ಸ್ ಮಾಡ್ತೀವಿ. ಅಂದರೆ ಈ ಗೇಟ್ ಹೀಗಿದ್ದರೆ ಅದರ ಹಿಂಭಾಗದಲ್ಲಿ ನೀರಿನ ಕಡೆ ಇನ್ನೊಂದು ಗೇಟು ಟೆಂಪರರಿ ಹಾಕೋ ವ್ಯವಸ್ಥೆ ಇರುತ್ತೆ. ಅದಕ್ಕೆ ಸ್ಟಾಪ್ ಲಾಕ್ ಗೇಟ್ ಅಂತ ಕರಿತೀವಿ. ಅದಕ್ಕೆ ಅರೇಂಜ್ಮೆಂಟ್ ಮಾಡಬೇಕು. ಅದು ಯಾವಾಗಲೂ ಅಲ್ಲೇ ಇರುತ್ತೆ, ಸ್ಪಾಟಲ್ಲೇ ಇರುತ್ತೆ. ಈ ಗೇಟ್ ಡ್ಯಾಮೇಜ್ ಆದರೆ ಆ ಗೇಟ್ನ ಇಳಿಸ್ಬಿಡ್ತೀವಿ. ಈ ವ್ಯವಸ್ಥೆ ಆಲ್ಮಟ್ಟಿ ಡ್ಯಾಮ್ಗಿದೆ, ನಾರಾಯಣಪುರ ಡ್ಯಾಮ್ಗಿದೆ. ನಾನೇ 5 ಡ್ಯಾಮ್ಗಳಿಗೆ ನಾನು ಅಲ್ಲಿ ಇಂಜಿನಿಯರಿಂಗ್ ಚೀಫ್ ಇದ್ದಾಗ ಮಾಡಿಸಿದ್ದೀವಿ. ಸೊ ಹೀಗಾಗಿ ಇದಕ್ಕೆ ಯಾಕೆ ಹಾಕಿಲ್ಲ, ಯಾಕೆ ಇದಕ್ಕೆ ಬಗ್ಗೆ ಗಮನ ಹರಿಸಿಲ್ಲ? ಅದರೊಳಗೂ ವಯಸ್ಸಾಗಿದೆ ಈ ಡ್ಯಾಮ್ಗೆ. ಏನು ಒಂದು ಎಕ್ಸ್ಪರ್ಟ್ ಕಮಿಟಿ ಇದುವರೆಗೂ ಈಗಾಗಲೇ ಹೋಗಿದ್ದಾರೆ. ಯಾಕೆ ಇದಕ್ಕೆ ಯೋಚನೆ ಮಾಡಲಿಲ್ಲ? ಡ್ಯಾಮ್ ಅಧಿಕಾರಿಗಳು ಯಾಕೆ ಯೋಚನೆ ಮಾಡಲಿಲ್ಲ? ನಮ್ಮ ಇಂಜಿನಿಯರ್ಗಳು ಯಾಕೆ ಯೋಚನೆ ಮಾಡಲಿಲ್ಲ? ಇದನ್ನು ಮೂಲ ಕ್ವಶನ್. ಇದೀಗ ಆಗಾಗಿದ್ದರೆ ಆದಷ್ಟು ಬೇಗ ಇನ್ನು ಮುಂದಿನ ವರ್ಷ ಮುಂದಿನ ಅನಾಹುತ ತಪ್ಪಿಸೋದಕ್ಕೆ ಅದಕ್ಕಾಗಿ ಈ ಸ್ಟಾಪ್ ಲಾಕ್ ಗೇಟ್ಗಳು ವ್ಯವಸ್ಥೆಗೆ ಮಾಡಲೇಬೇಕಾಗುತ್ತೆ. ಈಗ ಸದ್ಯಕ್ಕೆ 60ರಿಂದ 65 ಟಿಎಂಸಿ ನೀರು ಹೊರಗೆ ಹೋಗಲೇಬೇಕು. ಇಲ್ಲದೇ ಇದ್ರೆ ಹೊಸ ಗೇಟ್ ಹಾಕೋಕೆ ಸಾಧ್ಯನೇ ಇಲ್ಲ. ಕಟ್ಟಡ ಕಟ್ಟಿ ಗೇಟ್ ನಿಲ್ಲಿಸಬೇಕು ಅಂದ್ರೆ 1 ವರ್ಷ ಸಮಯ ತೆಗೆದುಕೊಳ್ಳುತ್ತೆ. ಹಾಗಾಗಿ ನೀರು ಪೋಲು ಮಾಡೋದನ್ನ ಬಿಟ್ರೆ ಬೇರೆ ಆಪ್ಷನ್ ಇಲ್ಲದಾಗಿದೆ. ತುಂಗಭದ್ರಾ ಡ್ಯಾಂ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿ ನಡೆದಿರುವ ಅನಾಹುತ ರಾಜಕೀಯ ಕೆಸರೆರಚಾಟಕ್ಕೂ ಕಾರಣವಾಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಮುಗಿಬೀಳ್ತಿದ್ದಾರೆ. ಆ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ರಾಜಕೀಯ ಕೆಸರೆರಚಾಟಕ್ಕೆ ಕಾರಣವಾದ ಡ್ಯಾಂ ಟ್ರಬಲ್. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಮಲ ತೆನೆ ನಾಯಕರಿಂದ ವಾಗ್ದಾಳಿ. ತುಂಗಭದ್ರಾ ಡ್ಯಾಂನಲ್ಲಿ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ಟಾದ ವಿಚಾರ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣ ಆಗಿದೆ. ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ವಾಗ್ದಾಳಿ ಮಾಡಿದ್ದಾರೆ. ಸದ್ಯ ಸೈಡ್ಗೆ ಇರುವಂತಹ ಚೈನ್ ಕೊಂಡಿ ಕಟ್ಟಾಗಿ ಕೆಳಗೆ ಹೋಗಿರೋದಕ್ಕೆ ಘಟನೆ ಆಗಿದೆ. ಇದು ಯಾರೋ ಮಾಡಿದ್ದಲ್ಲ, ಅದು ನೀರಿನ ಫೋರ್ಸ್ಗೆ ಆಗಿದೆ ಅಂತ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ರೆ, ಹಾಲಪ್ಪ ಆಚಾರ್ ಅವರು ಉಳಿದ ಗೇಟ್ಗಳಲ್ಲಿ ಕೂಡ ಕ್ರ್ಯಾಕ್ ಆಗ್ತಿದೆ, ಜವಾಬ್ದಾರಿ ಸರ್ಕಾರಕ್ಕೆ ಇಲ್ಲ, ಜಲಾಶಯದ ಸ್ಥಿತಿಗೆ ಸರ್ಕಾರವೇ ಹೊಣೆ ಎಂದಿದ್ದಾರೆ. ಇನ್ನು ಸಂಸದ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯ ಸರ್ಕಾರ ತುಂಗಭದ್ರಾ ಡ್ಯಾಂ ಕ್ರಸ್ಟ್ ಗೇಟ್ಗಳನ್ನು ಸರಿಯಾಗಿ ನಿರ್ವಹಣೆ ಮಾಡದೆ ನಿರ್ಲಕ್ಷ್ಯ ವಹಿಸಿದ ಪರಿಸ್ಥಿತಿ ಇದು ಅಂತ ಹೇಳಿದ್ದಾರೆ. ಇದು ಯಾರು ಮಾಡಿದ್ದೇನಲ್ಲ, ಇದು ನೀರಿನ ಫೋರ್ಸು ಹಂಗಿದೆ. ಕೆಲವೊಂದಿಷ್ಟು ಈಗ ಮೇಂಟೆನೆನ್ಸ್ ಮಾಡ್ತಾ ಇರೋದು TB ಡ್ಯಾಮ್ನವ್ರು. ಬೋರ್ಡು ಇಲ್ಲ ನಾವು ಮಾಡಂಗಿಲ್ಲ. ಇದೊಂದು ಈ ರಾಜ್ಯದ ಈ ತುಂಗಭದ್ರಾ ಡ್ಯಾಮಿನ ಭಾಗದಲ್ಲಿರ್ತಕ್ಕಂಥ ರೈತರ ತಲೆ ಮೇಲೆ ಬಂಡೆ ಇವತ್ತು ಸರ್ಕಾರ ಹಾಕ್ಯತಂತ ಹೇಳ್ಬೇಕಾಗತ್ತೆ ಈ ಸಂದರ್ಭದೊಳಗೆ. ಅದೇ ಇವ್ರ ನಿರ್ಲಕ್ಷ್ಯತೆಯಿಂದ ಹಿಂಗೆ ಆಗಿರುವಂಥ. ಅಲ್ಲಿ ಡ್ಯಾಮಲ್ಲಿ ಇಂಜಿನಿಯರ್ಸ್ ಇರ್ತಾರೆ, ತಂತ್ರದ ಇವರು ಇರ್ತಾರೆ, ಅವರೆಲ್ಲ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿಲ್ಲ. ಮತ್ತು ಈ ವರ್ಷ ಅತಿ ಹೆಚ್ಚು ಮಳೆ ಬರ್ತಿದೆ ಅಂತ ಹೇಳಿ ಈಗಾಗಲೇ ಹವಾಮಾನದವರು ಸುಮಾರು 3 ತಿಂಗಳಿಂದನೇ ಹೇಳ್ತಾ ಇದ್ದಾರೆ. ಅದನ್ನು ಅರ್ಥ ಮಾಡ್ಕೊಂಡು ಇವ್ರಿಗೆ ಕೆಲಸ ಕಾಮಗಾರಿಗಳನ್ನು ಮಾಡಬೇಕು. ಅದು ಮಾಡದೇ ಇರೋದು ಕಾರಣ. ಅದಕ್ಕೆ ಹಣಕಾಸಿನ ಕೊರತೆನೋ ತಾಂತ್ರಿಕ ಕೊರತೆನೋ ಏನು ಇಂಕ್ವೈರಿ ಆಗಬೇಕು. ಅದರಲ್ಲಿ ಡ್ಯಾಮ್ ಸೇಫ್ಟಿ ಕಮಿಟಿ ಏನು ಶಿಫಾರಸು ಮಾಡಿರ್ತದೆ, ಆ ಮೇಂಟೆನೆನ್ಸ್ ಏನಾದರೂ ಮಾಡದೇ ಇದ್ದರೆ ಹಿಂಗೆಲ್ಲ ಆಗ್ತದೆ, ಮಾಡಿದರೆ ಸರಿಯಾಗ್ತದೆ. ಇನ್ನು ಈ ಘಟನೆ ಬೆನ್ನಲ್ಲೇ ಡ್ಯಾಂ ಸೇಫ್ಟಿ ಬಗ್ಗೆ ಅನೇಕ ಅನುಮಾನಗಳು ವ್ಯಕ್ತವಾಗಿದೆ. ಅದಕ್ಕೆ ಅಧಿಕಾರಿಗಳು ಜಲಾಶಯದ ಸೇಫ್ಟಿಗೆ ಯಾವುದೇ ತೊಂದರೆ ಇಲ್ಲ, ಪ್ರತಿ ವರ್ಷ ಡ್ಯಾಂ ಗೇಟ್ಗಳನ್ನು ಮೇಂಟೆನೆನ್ಸ್ ಮಾಡಲಾಗುತ್ತೆ. ಇದೇ ಮೊದಲ ಬಾರಿಗೆ ಮೇನ್ ಕ್ರಸ್ಟ್ ಗೇಟ್ನಲ್ಲಿ ಈ ರೀತಿಯ ಘಟನೆಯಾಗಿದೆ. ಸದ್ಯಕ್ಕೆ ಯಾವುದೇ ತೊಂದರೆ ಇಲ್ಲ ಅಂದಿದ್ದಾರೆ. ಆದರೆ ಡ್ಯಾಂನಿಂದ ಹೊರ ಹೋಗ್ತಾ ಇರುವ ನೀರಿಂದ ಮುಂದಿನ ದಿನಗಳಲ್ಲಿ ರೈತರಿಗೆ ತೊಂದರೆ ಆಗಲಿದೆ ಅನ್ನೋದಂತೂ ಸ್ಪಷ್ಟ.